IWC ಸ್ವಿಸ್ ವಾಚ್ ಬಗ್ಗೆ ಕೇಳಿರ್ತೀರಾ, ಅದು ಈ ಊರಿಂದು, ಈ ಊರಲ್ಲಿ ಮ್ಯಾನುಫ್ಯಾಕ್ಚರ್ ಎಲ್ಲ ಆಗೋದು ಅಂತ. ನನಗೆ ಎಷ್ಟು ಉಸಿರು ಬಿಡ್ತಿರೋದ್ರಲ್ಲೇ ನೋಡ್ತಿರ್ಬೋದು ನೀವು. ಎಷ್ಟು ಸ್ವಿಟ್ಜರ್ಲ್ಯಾಂಡ್ನ ಮನೆಗಳು ನೋಡಿ ಹೇಗಿದ್ದಾವೆ ಅಂತ ಹೇಳಿ. ಸ್ವಿಟ್ಜರ್ಲ್ಯಾಂಡ್ನ ಟ್ರ್ಯಾಕ್ಟರ್ ಕೂಡ ನೋಡ್ಬೋದು, ನೀವು ನೋಡ್ತಿರ್ಬೋದು. ಇಲ್ಲಿ ಫುಲ್ ಕವರ್ ಆಗಿದೆ. ಏನಕ್ಕಂತ ಇಲ್ಲಿ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಸ್ವಿಟ್ಜರ್ಲ್ಯಾಂಡ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಎಲ್ಲರೂ ಸ್ವಿಟ್ಜರ್ಲ್ಯಾಂಡ್ ಎಪಿಸೋಡ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಂತೀನಿ. ಇವಾಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್ನ ಶಾಫ್ಹೌಸನ್ ಅನ್ನೋ ಊರಲ್ಲಿದ್ದೀನಿ. ಇದು ಒಂದು ಚಿಕ್ಕ ಸಿಟಿ ಅಂತ ಹೇಳ್ಬೋದು. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ಸ್ವಿಟ್ಜರ್ಲ್ಯಾಂಡ್ನ ಬಿಗ್ಗೆಸ್ಟ್ ಸಿಟಿ ನೋಡಿದ್ದೀರಾ, ಹೇಗಿರುತ್ತೆ ಬಿಗ್ ಸಿಟಿ ಇಲ್ಲಿ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ಸ್ಮಾಲ್ ಸಿಟಿಗಳು ಹೇಗಿರುತ್ತೆ, ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅಥವಾ ನೋಡೋಕ್ಕೆಲ್ಲ ಹೇಗಿರ್ಬೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸದ್ಯಕ್ಕೆ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಇವಾಗ ಇದು ರೈಲ್ವೆ ಸ್ಟೇಷನ್ ಇದೆ. ಸೊ ರೈಲ್ವೆ ಸ್ಟೇಷನ್ ಎದುರುಗಡೆನೆ ಬಸ್ ಸ್ಟಾಪ್ ಕೂಡ ಇದೆ. ಒಂದು ಊರು ಅಂತ ಹೇಳಿದ್ಮೇಲೆ ಎಸ್ಪೆಷಲಿ ಯುರೋಪಲ್ಲಿ ಟ್ರೈನ್, ಟ್ರಾಮ್, ಬಸ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಕನೆಕ್ಟಿವಿಟಿ. ಸೊ ಅದ್ರ ಎದುರುಗಡೆನೆ ಬಸ್ ಸ್ಟಾಪ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಬಸ್ಗಳಿಗೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ನೀವು ನೋಡ್ತಿರ್ಬೋದು, ಬಸ್ ಸ್ಟಾಪಲ್ಲಿ ಈ ಥರ ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ಬಸ್ಗಳು ಇಲ್ಲಿ ಬಂದು ಚಾರ್ಜ್ ಮಾಡಿಕೊಂಡು ಹೋಗುತ್ತೆ. ಆ್ಯಂಡ್ ಬನ್ನಿ ಇವಾಗ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ. IWC ಸ್ವಿಸ್ ವಾಚ್ ಬಗ್ಗೆ ಕೇಳಿರ್ತೀರಾ, ಅದು ಈ ಊರಿಂದು, ಈ ಊರಲ್ಲಿ ಮ್ಯಾನುಫ್ಯಾಕ್ಚರ್ ಎಲ್ಲ ಆಗೋದು. ಅಂದರೆ ಆಲ್ಮೋಸ್ಟ್ ಎಲ್ಲ ಸ್ವಿಸ್ ಮೇಡ್ ವಾಚ್ಗಳು ಏನಿದೆ ಅದೆಲ್ಲ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ನೋಡಿ. ನಾನಿವಾಗ ಈ ಊರಿನ ಸಿಟಿ ಸೆಂಟರ್ ಅಂತಲೇ ಹೇಳ್ಬೋದು. ಇಲ್ಲಿದ್ದೀನಿ, ನೀವು ನೋಡ್ತಿರ್ಬೋದು. ಸಿಟಿ ಸೆಂಟರ್ ಅಂದರೆ ಇದೇನು ದೊಡ್ಡ ಊರಲ್ಲ, ಚಿಕ್ಕ ಊರಲ್ಲೇ ಸಿಟಿ ಸೆಂಟರ್ ಹೇಗಿದೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ, ಹಳೆಯ ಆರ್ಕಿಟೆಕ್ಚರ್ನೆಲ್ಲ. ಆ್ಯಂಡ್ ನೀಟಾಗಿ ಕೂಡ ಇದೆ. ಚಿಕ್ಕ ಊರಾದ್ರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಊರು ಅಂತ ಹೇಳಿದ್ಮೇಲೆ ಆ ಊರು ಚಿಕ್ಕದಿರಲಿ ದೊಡ್ಡದಿರಲಿ ಕ್ರಿಸ್ಮಸ್ ಮಾರ್ಕೆಟ್ ಅಂತೂ ಮಾಡೇ ಮಾಡ್ತಾರೆ. ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಕ್ರಿಸ್ಮಸ್ ಮಾರ್ಕೆಟ್ ಅಂತೂ ಇದ್ದೇ ಇರುತ್ತೆ. ಸೊ ನನ್ನಿಂದ ನೋಡ್ತಿರ್ಬೋದು, ಈ ಊರಿನ ಕ್ರಿಸ್ಮಸ್ ಮಾರ್ಕೆಟ್ ಜಾಸ್ತಿ ದೊಡ್ಡದಿಲ್ಲ, ಜಾಸ್ತಿ ಶಾಪ್ಸ್ಗಳಿಲ್ಲ, ಒಂದು 4-5 ಶಾಪ್ಸ್ ಇದೆ ಅಷ್ಟೇ ಇಲ್ಲಿ. ಆ್ಯಂಡ್ ಇಲ್ಲೇ ಗ್ಲೂ ವೈನ್ ಸಿಗುತ್ತೆ ನಮಗೆ, ಮತ್ತು ಈ ಥರ ಬ್ರೆಡ್ ಅದು ಇದೆಲ್ಲ ಸಿಗ್ತಿದೆ. ಎಷ್ಟು ದೊಡ್ಡ ಬ್ರೆಡ್ ಇದೆ ನೋಡಿ, ಇಲ್ಲಿ ಸ್ಟಾರ್ಟ್ ಆದರೆ ಎಲ್ಲಿಂದ ಇಲ್ಲಿವರೆಗೂ ಇದೆ, ಇಷ್ಟು ದೊಡ್ಡ ಬ್ರೆಡ್ ಇದೆ. ಯುರೋಪಿಯನ್ ಕಂಟ್ರೀಸ್ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೋ ಆ ಬ್ಯೂಟಿನ ನೋಡಬೇಕು ನಾವು ಅಂತ ಹೇಳಿದ್ರೆ ಅಷ್ಟೇ ನಡಿಬೇಕು ನೋಡಿ. ಯಾಕಂದರೆ ಜಾಸ್ತಿ ಅಪ್ ಇರುತ್ತೆ, ಇಲ್ಲ ಡೌನ್ ಇರುತ್ತೆ. ಎಲ್ಲ ಸಿಟೀಸ್ ಆಗಿರ್ಬೋದು, ಬಿಗ್ ಸಿಟೀಸ್ ಕೂಡ ಅಷ್ಟೇ ಇದೇ ಥರ ಇರುತ್ತೆ. ಸೊ ನೀವು ನನ್ನ ಕಡೆಯಿಂದ ಒಂದು ಸಜೆಷನ್ ಅಂದರೆ ಒಂದು ಟಿಪ್ ಏನಂತ ಹೇಳಿದ್ರೆ, ಯುರೋಪಿಗೆ ಏನಾದರೂ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ಟ್ರಿಪ್ ಬರ್ತಿದ್ದೀರಾ ಅಂತ ಹೇಳಿದ್ರೆ ಒಳ್ಳೆ ಶೂಸ್ನ ಹಾಕೊಬನ್ನಿ. ಇಲ್ಲ ಅಂತ ಹೇಳಿದ್ರೆ ನಡೆಯೋಕ್ಕಂತೂ ಅಷ್ಟೊಂದು ನಡೆದು ಎಲ್ಲ ನೋಡೋಕ್ಕಂತೂ ಚಾನ್ಸ್ ಇಲ್ಲ. ಯಾಕಂದರೆ ಸಿಕ್ಕಾಬಟ್ಟೆ ನಡೆಯೋದಿರುತ್ತೆ. ನಾವು ಜಸ್ಟ್ ರೈನ್ಫಾಲ್ ಹೋಗಿ ಬಂದ್ವಿ ಅಷ್ಟಕ್ಕೆ ಆಲ್ರೆಡಿ 4-5 ಕಿಲೋಮೀಟ್ರ್ ನಡೆದಿದ್ದೀವಿ. ಇನ್ನು ಈ ಊರು ನೋಡೋದಕ್ಕೆ ಇನ್ನೆಷ್ಟು ಕಿಲೋಮೀಟ್ರ್ ನಡಿಬೇಕೋ ಗೊತ್ತಿಲ್ಲ. ಸೊ ಒಂದೊಂದು ದಿನಕ್ಕೆ ಏನಿಲ್ಲ ಅಂದ್ರೂ 10 ಕಿಲೋಮೀಟ್ರ್ ನಡಿಬೇಕಾಗಿರುತ್ತೆ. ಸೊ ಒಂದು ಟಿಪ್ಪು, ಬೆಸ್ಟ್ ಶೂಸು, ಸ್ಲಿಪ್ಪರ್ಸ್ ಎಲ್ಲ ಹಾಕೊಬಂದರೆ ಇಷ್ಟೊಂದು ನಡೆಯೋಕ್ಕಾಗಲ್ಲ. ಸೊ ಒಳ್ಳೆ ಗ್ರಿಪ್ ಇರೋ ಶೂಸ್ ಹಾಕೊಬನ್ನಿ ಯುರೋಪ್ನ ಟ್ರಿಪ್ಗೆ ಬರೋದಾದರೆ ನೀವು. ಮತ್ತೆ ನಮಗೆ ಕಾಮನ್ ಆಗಿ ಯುರೋಪಿನ ಊರುಗಳಲ್ಲಿ ಇನ್ನೇನು ಕಾಮನ್ ಆಗಿ ನೋಡೋಕೆ ಸಿಗುತ್ತೆ ಅಂತ ಹೇಳಿದ್ರೆ ಈ ಥರ ವಾಟರ್ ಫೌಂಟೇನ್ಗಳಂತೂ ಸಿಕ್ಕೇ ಸಿಗುತ್ತೆ. ಅದು ನೀವು ಚಿಕ್ಕ ಊರಿಗಾದ್ರೂ ಹೋಗಿ ದೊಡ್ಡವ್ರಿಗಾದ್ರೂ ಹೋಗಿ ಈ ಥರ ವಾಟರ್ ಫೌಂಟೇನ್ ಅಂತೂ ಸಿಕ್ಕೇ ಸಿಗುತ್ತೆ ನೋಡೋದಕ್ಕೆ. ಆ್ಯಂಡ್ ಕೆಲವೊಂದು ಇದೇ ಥರ ವಾಟರ್ ಫಾಲಲ್ಲಿ ಡ್ರಿಂಕಿಂಗ್ ವಾಟರ್ ಕೂಡ ಬರ್ತಿರುತ್ತೆ. ಮತ್ತು ಏನೊಂದು ಚರ್ಚ್ ಎದುರುಗಡೆ ಇಟ್ಟಿದ್ರೆ ಅದನ್ನು ಹೋಲಿ ವಾಟರ್ ಅಂತ ಹೇಳ್ತಾರೆ. ಸೊ ಈ ಥರ ಇರುತ್ತೆ ಇಲ್ಲಿ. ಮತ್ತು ಚರ್ಚ್ ಕೂಡ ಕಾಮನ್ ಇರುತ್ತೆ ಎಲ್ಲ ಊರುಗಳಲ್ಲೂ. ನಾನು ತುಂಬ ಸರಿ ಹೇಳಿರ್ತೀನಿ ಚರ್ಚ್ ಕಾಮನ್ ಆಮೇಲೆ ಹಿಂಗೆ ದೇವಸ್ಥಾನ ಕಾಮನ್ ಅಂತ. ಬಟ್ ಟ್ರೂ, ಎಲ್ಲ ಊರುಗಳಲ್ಲೂ ಒಂದೊಂದು ಚರ್ಚ್ ಅಂತೂ ಇದ್ದೇ ಇರುತ್ತೆ.
as the chemicals they take us higher. The night's young. ಹಾಗೆ ನೀವು ಯುರೋಪ್ ಕೆನಡಾ ಇಂದ ಇಂಡಿಯಾಗೆ ಮನಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಬೆಸ್ಟ್ ಎಕ್ಸ್ಚೇಂಜ್ ರೇಟ್ ಸಿಗೋ ಅಪ್ಲಿಕೇಶನ್ ಹುಡುಕ್ತಿದ್ರೆ ಪೇಪೆನಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದರಲ್ಲಿ 0 ಟ್ರಾನ್ಸಾಕ್ಷನ್ ಫೀಸ್ ಇದೆ, ಮತ್ತೆ ಎಕ್ಸ್ಚೇಂಜ್ ರೇಟ್ ಏನ್ ಸಿಗುತ್ತೆ ಅದು ಗೂಗಲ್ಗಿನ ಜಾಸ್ತಿನೇ ಸಿಗುತ್ತೆ ಅಂತಾನೆ ಹೇಳ್ಬೋದು. ಗೂಗಲ್ ಅಲ್ಲಿ 90 ತೋರಿಸ್ತಿದ್ರೆ ಇವರು ಪೇಪೆನಿಯವರು 91 ರೂಪೀಸ್ ಕೊಡ್ತಾರೆ. ಅಂಡ್ 24/7 ಕಸ್ಟಮರ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ನನ್ನ ರೆಫರಲ್ ಕೋಡ್ ಬರ್ತಿರುತ್ತೆ, ಇದನ್ನ ಯೂಸ್ ಮಾಡ್ಕೊಂಡು ನೀವು ಒಂದ್ಸರಿ ಪೇಪೆನಿ ಆಪ್ನ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ರೆಫರ್ ಮಾಡಿ ಅವ್ರು ಕೂಡ ಅರ್ನ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲಿ ಕ್ಯೂಟ್ ಆಗಿ ಒಳಗಡೆ ಹೋಗೋದಕ್ಕೆ ದಾರಿ. ಬನ್ನಿ ನೋಡೋಣ ಒಳಗಡೆ ಹೋಗೋಣ. ಅದು ಸ್ಟೋಲರ್ ಏನಾದ್ರು ಇಟ್ಟು ಹೋಗ್ಬೋದು ಅಂತ ಹೇಳಿದ್ರೆ ಅಲ್ಲಿ ಇಟ್ಬಿಟ್ಟು ಹೋಗೋಣ, ಇಲ್ಲಾಂದ್ರೆ ವಾಪಸ್ ಬರೋಣ. ನೋಡಿ ಇದು ಕುಡಿಯೋ ವಾಟರ್ಗಿರೋ ಟ್ಯಾಪ್ ಇದು ನೋಡಿ. ನಾನು ಅದಕ್ಕೆ ಹೇಳಿದ್ದು ಯುರೋಪಲ್ಲಿ ಎಲ್ಲಿ ಹೋದ್ರೂ ಇಲ್ಲ ಅಪ್ ಇರುತ್ತೆ ಇಲ್ಲಾಂದರೆ ಡೌನ್ ಇರುತ್ತೆ ಅಂತ ಹೇಳಿ. ಬೆಸ್ಟ್ ವ್ಯೂನೆಲ್ಲ ನೋಡೋಕೆ ಹೋಗಬೇಕು ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ನಡೆಯೋದಿರುತ್ತೆ. ನನಗೆ ಎಷ್ಟು ಉಸಿರು ಬಿಡ್ತಿರೋದ್ರಲ್ಲೇ ನೋಡ್ತಿರ್ಬೋದು ನೀವು ಎಷ್ಟೊಂದು ಸುಸ್ತಾಗ್ತಿದೆ ಅಂತ ಹೇಳಿ. ಸಿಯೋ ಸ್ಟ್ರಾಂಗ್ ಗರ್ಲ್ ನಡೀತಿದ್ದಾಳೆ ನೋಡಿ. ಎಷ್ಟು ಮೇಲ್ಗಡೆ ಬಂದಿದ್ದೀವಿ ನಡ್ಕೊಂಡು ಅಂತ ಹೇಳಿ ನೋಡ್ಕೊಂಬರ್ತಿದ್ದಾರೆ. ಆ್ಯಂಡ್ ಈ ಕಡೆ ಸೈಡೆಲ್ಲ ವೈನ್ಯಾರ್ಡು. ಇವಾಗ ವಿಂಟರ್ ಅಲ್ಲ, ಎಲ್ಲ ಏನೋ ಖಾಲಿ, ಸೀಸನ್ ಖಾಲಿ. ನೆಕ್ಸ್ಟ್ ಸಮ್ಮರ್ ಬರೋವರೆಗೆ ವೆಯ್ಟ್ ಮಾಡಬೇಕು. ಈ ಊರಿನ ವ್ಯೂ ಕಾಣಿಸುತ್ತಂತೆ, ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅದನ್ನ ನೋಡೋಕ್ಕೋಸ್ಕರ. ಮತ್ತೆ ಹೌದಾ, ಫೋಟೋ ಶೂಟ್ ವ್ಯೂ ಅಂತೆ. ನಮ್ಮ ಫೋಟೋಗ್ರಾಫರು ನಾನು ಅದನ್ನು ಫೋಟೋ ತೆಗಿಲೇಬೇಕು, ನಾನು ಹೋಗಲೇಬೇಕು ಅಂತ ಹೇಳಿದ್ರು. ಸೊ ಹೋಗ್ತಾ ಇದ್ದೀವಿ. ಒಳಗಡೆ ಬಂದ್ವಿ. ಒಳಗಡೆ ನೋಡಿ ಹೇಗಿದೆ ಅಂತ ಹೇಳಿ. ಫುಲ್ಲು ಡಾರ್ಕ್ ಆಗಿದೆ, ಗಾಳಿ, ಸ್ವಲ್ಪ ಬೆಳಕು ಬರೋದಕ್ಕೆ ಅಲ್ಲಲ್ಲಿ ಕಿಂಡಿಗಳ ಥರ ಮಾಡಿದ್ದಾರೆ. ಅಂದರೆ ಸ್ಟೋನ್ಸ್ನ ಒಂದೊಂದನ್ನ ತೆಗೆದಿದ್ದಾರೆ ಅಷ್ಟೇ. ಯುರೋಪಲ್ಲಿ ಇನ್ನೇನು ಕಾಮನ್ ಅಂತ ಹೇಳಿದ್ರೆ, ನೀವು ಯಾವುದೇ ಊರಿಗೋದ್ರೂ ಕ್ಯಾಸಲ್ಗಳು ಕಾಮನ್ ಇರುತ್ತೆ ನೋಡಿ. ನಾವಿವಾಗ ಎಲ್ಲಿದ್ದೀವಿ ಗೊತ್ತಾ, ಇದ್ರೊಳಗಡೆ ಇದ್ದೀವಿ. ಸೊ ನೋಡಿ, ಇಲ್ಲಿ ಒಳಗಡೆ ಫುಲ್ ಕವರ್ ಆಗಿದೆ. ಗಾಳಿ ಬೆಳಕು ಬರೋದಕ್ಕೆ ಇಲ್ಲೆಲ್ಲೊಂದು ಹೋಲ್ ಥರ ಮಾಡಿಟ್ಟಿದ್ದಾರೆ ಅಷ್ಟೇ. ಅಕ್ಕಪಕ್ಕ ಕಿಟಕಿ ಅದು ಇದು ಏನೂ ಇಲ್ಲ, ಜಸ್ಟ್ ಈ ಥರ ಇದೆ. ಫುಲ್ಲು ಸುತ್ಕೊಂಡು ಹೋಗ್ಬೇಕು. ಹಿಂಗೆ ಮೇಲ್ಗಡೆ ವ್ಯೂ ನೋಡಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ನೋಡಿ. ಟ್ರಾವೆಲ್ ಮಾಡಬೇಕಾದ್ರೆ ಟ್ರಾವೆಲ್ ಮಾಡೋದು ಕಷ್ಟ ಅಲ್ಲ, ಬಟ್ ಮಕ್ಕಳು ಜೊತೆ ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟನೇ. ಅವ್ರಿಗೆ ನಡೆಯೋಕ್ಕಾಗಲ್ಲ ಅಂತಂದಾಗ ಎತ್ಕೋಬೇಕು. ಸ್ಟಿಲ್ ನಾವು ಒಳ್ಳೆಯ ಕಂಟೆಂಟ್ ಕೊಡೋಕ್ಕೆ ಮ್ಯಾನೇಜ್ ಮಾಡ್ತಿದ್ದೀವಿ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮೇಲೆ ಹೋಗೋಣ. ಸ್ವಿಟ್ಜರ್ಲ್ಯಾಂಡ್ನ ಒಂದು ಪುಟ್ಟ ಊರು ಅಂತಂದರೆ ಹೇಗಿರುತ್ತೆ ನೋಡಿ. ಇದು ಈ ಥರ ಇರುತ್ತೆ. ಫುಲ್ ವ್ಯೂ, ಸಿಟಿ ವ್ಯೂ ತೋರಿಸ್ತಿದ್ದೀನಿ ನೋಡಿ. ಇಲ್ಲೊಂದು ಬ್ರಿಡ್ಜ್ ಇದೆ, ನದಿ ಹರಿತಾ ಇದೆ. ಆ್ಯಂಡ್ ಆ ಕಡೆ ಟ್ರೈನ್ ಟ್ರ್ಯಾಕ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ನದಿ ಮೇಲ್ಗಡೆ ಟ್ರೈನ್ ಹೋಗ್ತಾ ಇರುತ್ತೆ. ಸ್ವಿಟ್ಜರ್ಲ್ಯಾಂಡ್ನ ಮನೆಗಳು ನೋಡಿ ಹೇಗಿದ್ದಾವೆ ಅಂಥೇಳಿ. ವಿಂಡೋಸ್ ನೋಡಿ ಈ ಥರ ಇದೆ. ಇಲ್ಲಿ ಮನೆಗಳ ಮೇಲೆ ಹಂಚುಗಳು ನೋಡಿ ಯಾವ ಥರ ಇದೆ ಅಂತ ಹೇಳಿ. ಆ್ಯಸ್ ಯೂಶುವಲ್ ರೈನ್ ಮತ್ತು ಸ್ನೋಫಾಲಿಂದ ಕೆಳಗಡೆ ಅದೆಲ್ಲ ಬರಲಿ ವಾಟರ್ ಅಂತ ಹೇಳಿ ಈ ಥರ ಹಾಕ್ಕೊಂಡಿರ್ತಾರೆ. ಡಿಫ್ರೆಂಟ್ ಡಿಸೈನ್ಸ್ ಕೂಡ ಇರುತ್ತೆ ಇದರಲ್ಲಿ. ಆ್ಯಂಡ್ ಇದು ಮನೆ ನೋಡಿ. ಆ್ಯಂಡ್ ಇಲ್ಲಿ ನೇಮ್ ಬೋರ್ಡ್ ಇದೆ, ಒಳಗಡೆ ಲೆಟರ್ ಬಾಕ್ಸ್ ಒಳಗಡೆ ಈ ಥರ ಇದೆ. ಮೇಲ್ಗಡೆಯಿಂದ ಕೆಳಗಡೆ ಇಳ್ಕೊಂಡು ಬಂದ್ವಿ. ಇಲ್ಲಿ ನೋಡ್ಬೋದು ನೀವು ರೋಡು ಹೇಗಿದೆ ಅಂತ ಹೇಳಿ. ಒಂದು ಕಸ ಕಡ್ಡಿ ಆಗಲಿ ಏನೇನೋ ಕಾಣಿಸ್ತಿಲ್ಲ, ಎಷ್ಟು ನೀಟಾಗಿದೆ ನೋಡಿ ರೋಡು. ಹಾಗೆ ನೀವು ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಟ್ರ್ಯಾಕ್ಟರ್ ಕೂಡ ನೋಡ್ಬೋದು. ನೀವು ನೋಡ್ತಿರ್ಬೋದು ಇಲ್ಲಿ ಫುಲ್ ಕವರ್ ಆಗಿದೆ. ಏನಕ್ಕಂದರೆ ಇಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ಓಪನ್ ಆಗಿದ್ರೆ ಓಡ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಫುಲ್ ಕವರ್ ಆಗಿರುತ್ತೆ. ಮನೆಗಳು ಹೇಗೆ ನದಿ ಪಕ್ಕ ಕಟ್ಕೊಂಡಿದ್ದಾರೆ. ನದಿ ಪಕ್ಕ ಯಾವ್ಯಾವ ಮನೆಗಳಿದೆ ಅವರೆಲ್ಲ ಈ ಥರ ಒಂದೊಂದು ಪ್ರೈವೇಟ್ ಏನು ಬೋಟ್ಗಳನ್ನ ಇಟ್ಕೊಂಡಿರ್ತಾರೆ.
2023ನ ಲಾಸ್ಟ್ ಟ್ರಿಪ್ ನಮ್ದಿದು. ಸ್ವಿಟ್ಜರ್ಲ್ಯಾಂಡಿಗೆ ಬಂದಿದ್ದೀವಿ. ಇನ್ನೇನು 2024ಗೆ ಇರೋದು 2-3 ದಿನ ಇರ್ಬೋದು ಅಷ್ಟೇ. ಏನಕ್ಕೆ ನಾವು ಇಲ್ಲಿಗೆ ಬಂದ್ವಿ ಅಂತ ಹೇಳಿದ್ರೆ, ನಾನೊಂದು ಪೋಲ್ ಹಾಕಿದೆ 2024ಅಲ್ಲಿ ನಮ್ಮ ಚಾನಲಲ್ಲಿ ಯಾವ ಕಂಟ್ರಿನ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ. ಸೊ 2024ಗೆ ತೋರಿಸ್ಬೇಕು ಅಂತ ಹೇಳಿದ್ರೆ 2023ಯಲ್ಲೇ ಬರಬೇಕಲ್ವ. ಸೊ ಹಾಗಾಗಿ ಜಾಸ್ತಿ ವೋಟ್ಸ್ ನಮಗೆ ಸ್ವಿಟ್ಜರ್ಲ್ಯಾಂಡಿಗೆ ಬಂದಿತ್ತು. ಸೊ ಹಾಗಾಗಿ ಸ್ವಿಟ್ಜರ್ಲ್ಯಾಂಡ್ನ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ. ಸ್ನೋ ಆಗೋದಿರ್ಬೋದು ಅಥವಾ ವಿಂಟರ್ ಲೈಕ್ ಆಗಿರ್ಬೋದು, ಆ ಥರದನ್ನ ಎಲ್ಲ ನೋಡಿರ್ತೀರ. ಸೊ ಅದನ್ನು ಬಿಟ್ಟು ನಾವು ಈ ಥರ ಸಿಟಿ ಸೈಡ್ನ ತೋರಿಸೋಣ ಅಂತ ಹೇಳ್ಬಿಟ್ಟು, ಹೇಗಿರುತ್ತೆ ಒಂದು ಕಾಯಿನ್ನ ಇನ್ನೊಂದು ಮುಖ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಕಡೆಗೆ ಪ್ಲಾನ್ ಮಾಡ್ಕೊಂಡು ಬಂದ್ವಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ. ನಾವಿವಾಗ ನಿಮ್ಮನ್ನ ಸ್ವಿಟ್ಜರ್ಲ್ಯಾಂಡ್ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ. ಈ ಬಸ್ಸಲ್ಲಿ ನೀವು ಏನು ಅಬ್ಸರ್ವ್ ಮಾಡ್ತಿದ್ದೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಇಲ್ಲಿನ ಜನ ಸಿಕ್ಕಿದ್ರು, ಮಾತಾಡ್ಸಿದ್ರು, ತುಂಬಾ ಖುಷಿ ಆಯಿತು. ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಪಿಜ್ಜಾ ಶಾಪ್ಗೆ. ಬೆಳಿಗ್ಗೆಯಿಂದ ಸ್ವಿಟ್ಜರ್ಲ್ಯಾಂಡಲ್ಲಿ ನಡೆದು ಸಾಕಾಗೋಗಿದೆ ನೋಡಿ. ಹೆಚ್ಚು ಕಮ್ಮಿ ಒಂದು 8 ಕಿಲೋಮೀಟರ್ ಅಂತೂ ನಡೆದಿದ್ದೀವಿ ಇವತ್ತು. ಸೊ ಡಿನ್ನರ್ ಟೈಮ್ ಬೇರೆ ಆಗಿದೆ. ಅದಕ್ಕೆ ಇಲ್ಲಿ ಇವಾಗ ಪಿಜ್ಜಾ ತಿನ್ನೋಣ ಅಂತ ಹೇಳ್ಬಿಟ್ಟು ಇಟಾಲಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸದ್ಯಕ್ಕೆ ಕೋಕ್ ಕುಡಿತಾ ಇದ್ದೀನಿ. ಪಿಜ್ಜಾ ಆರ್ಡರ್ ಮಾಡಿದ್ದೀವಿ, ನೋಡೋಣ ಹೇಗಿರುತ್ತೆ ಇಟಾಲಿಯನ್ ಪಿಜ್ಜಾ ಟೇಸ್ಟ್ ಅಂತ. ನಿಮಗೆ ಆಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ. ಹಾಟ್ ಪಿಜ್ಜಾ ಬಂದಿದೆ. ಎರಡೂ ಸೇಮ್ ತೊಗೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ಬೆಳಗ್ಗೆಯಿಂದ ಸರಿಯಾಗಿ ಊಟ ಆಗಿಲ್ಲ. ನೋ ಶೇರಿಂಗ್ ಅಂತ ಹೇಳಿ ಇಬ್ಬರು ಸಪ್ರೇಟ್ ಪಿಜ್ಜಾ ತೊಗೊಂಡಿದ್ದೀವಿ. ಟೇಸ್ಟ್ ಮಾಡಿ ಹೇಳ್ತೀನಿ. ಜಾಸ್ತಿ ಬದನೆಕಾಯಿ ಯೂಸ್ ಮಾಡ್ತಾರೆ ಪಿಜ್ಜಾದಲ್ಲಿ. ಆ ಹುಡುಗಿರು ನೋಡಿ ಉದಯನ ಹೆಂಗೆ ಅಡ್ಡ ಹಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಬಿಡ್ತಾ ಇಲ್ಲ. ಅವರಮ್ಮ ಬಂದ್ಬಿಡಿ ಅಂತ ಹೇಳ್ತಾವ್ರೆ. ಕ್ಯೂಟ್ ಮಕ್ಕಳು ಅಡ್ಡ ಆಡೋದು. ನಾನು ಯಾವ್ಯಾವ ದೇಶಕ್ಕೆ ಟ್ರಾವೆಲ್ ಮಾಡ್ತೀನಿ ಅಲ್ಲಿನ ಕರೆನ್ಸಿನ ನಿಮಗೆ ತೋರಿಸ್ತೀನಿ. ಫಸ್ಟು ಎಲ್ಲಿಗೆ ಹೋಗಿದ್ದು, ಚೆಕ್ ರಿಪಬ್ಲಿಕ್ ದೇಶಕ್ಕೆ ಹೋಗಿದ್ದು, ಅಲ್ಲಿದು ಕೂಡ ತೋರಿಸಿದ್ದೀನಿ. ಆ್ಯಂಡ್ ಇವಾಗ ಸ್ವಿಟ್ಜರ್ಲ್ಯಾಂಡ್ ಕರೆನ್ಸಿ ನೋಡಿದ್ದು 1 ಸ್ವಿಸ್ ಫ್ರ್ಯಾಂಕ್ ಆ್ಯಂಡ್ ಇದು ಆಫ್ ಸ್ವಿಸ್ ಫ್ರ್ಯಾಂಕ್. ಇದು ಏನಿದೆ ಸ್ವಿಟ್ಜರ್ಲ್ಯಾಂಡ್ ಕರೆನ್ಸಿ ಯೂರೋಸ್ಗಿಂತ ಜಾಸ್ತಿ ಇದೆ. ಅಲ್ಲಿರೋರಿಗೆ ಸ್ಯಾಲ್ರಿ ಕೂಡ ತುಂಬಾ ಜಾಸ್ತಿ ಇದೆ ಆ್ಯಂಡ್ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಜಾಸ್ತಿ ಇರುತ್ತೆ. ನಾವಿವಾಗ ಬ್ಯಾಕ್ ಟು ಜರ್ಮನಿಗೆ ಟ್ರಾವೆಲ್ ಮಾಡ್ತಿದ್ದೀವಿ. ಐ ಹೋಪ್ ನಿಮಗೆ ಸ್ವಿಟ್ಜರ್ಲ್ಯಾಂಡ್ನ ಎಲ್ಲ ವೀಡಿಯೋಸ್ಗಳು ಇಷ್ಟ ಆಗಿರುತ್ತೆ ಅಂತ ಹೇಳಿ. ಈ 3 ವೀಡಿಯೋಸಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ನೆಕ್ಸ್ಟ್ ಜರ್ಮನಿಯಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್.